ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಕೇರಳದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಪೈಕಿ ತ್ರಿಶೂರಿನಲ್ಲಿ ಈ ಸಿನಿಮಾ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಹೀಗಿರಬೇಕಾದ್ರೆ ತ್ರಿಶೂರಿನ ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರಸ್ತುತ ಕೂಡ 3ನೇ ವಾರದಲ್ಲೂ ಕೂಡ ಪ್ರದರ್ಶನವನ್ನು ಕಾಣ್ತಾ ಇದೆ ಅಂತ ಕೇಳಿದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಚಿತ್ರಮಂದಿರಗಳು, ಭರ್ಜರಿಯಾದಂತಹ ಪ್ರದರ್ಶನಗಳು, ಭರ್ಜರಿಯಾದಂಥ ಪ್ರತಿಕ್ರಿಯೆ ತ್ರಿಶೂರಿನಲ್ಲಿ ವ್ಯಕ್ತವಾಗ್ತಾ ಇದೆ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಶ್ರೀಲಕ್ಷ್ಮಿ ಚಿತ್ರಮಂದಿರ, ದೀಪ, ರಾಗಂ, ಐನಾಕ್ಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, VKG, ರಾಮದಾಸ್, ಬಿ ಸಿನಿಮಾ, ಶ್ಯಾಡೋ, VB ಸಿನಿಮಾ, ಕೈರಾಲಿ ಶ್ರೀ, ಅಶೋಕ, ಶಿವಾದಮ್, ಲಡ್ಡರ್, ಸಿಟಿ, ಫನ್, JK ಸಿನಿಮಾ, ಗಾನಂ, ದೇವ ಸಿನಿಮಾಸ್, ಕಾರ್ತಿಕ, ಬ್ರಹ್ಮಕುಲಂ, ಸವಿತಾ. ಇದರಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದರೆ ಐನಾಕ್ಸ್ ಚಿತ್ರಮಂದಿರ. ಹಾಗಂತ ಕೇವಲ ಐನಾಕ್ಸ್ ಅಂತ ಕೇಳಿದರೆ ಅಲ್ಲ, ಕಾರ್ತಿಕ ಇವೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೇ. ಫನ್ನು ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೇ. ಒಂದು ಕಾಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಪ್ರಸ್ತುತ ಅಪ್ಗ್ರೇಡ್ ಆಗಿ ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಾಗಿವೆ. ಅಲ್ಲಿಯ ಲೋಕಲ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಯಾವುದೇ ಈ ಅಂತಾರಾಷ್ಟ್ರೀಯ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಏನಿದೆ ಅದಕ್ಕೆ ಟಕ್ಕರ್ ಕೊಡುವಂತಿದೆ. ಅದಕ್ಕಿಂತಲೂ ಈ ಲೋಕಲ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಏನಿದೆ ಇದು ಅತ್ಯದ್ಭುತ. ಇದೊಂದೇ ಅಲ್ಲ, ಕೇರಳದ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಗಿರ್ಬೋದು ಅಥವಾ ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಪ್ರಸ್ತುತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆಗೊಂಡಂಥ ಚಿತ್ರಮಂದಿರಗಳು ಎಲ್ಲವೂ ಕೂಡ ಅತ್ಯದ್ಭುತವೇ. ಗ್ರಾಮ ಮಟ್ಟದಲ್ಲೂ ಕೂಡ ಚಿತ್ರಮಂದಿರಗಳಿವೆ. ಅದು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಹೊಂದಿದೆ. ಅಂದರೆ ಈ ಡಾಲ್ಬಿ ಸೌಂಡ್ ಆಗಿರ್ಬೋದು, ಸುಖಾಸೀನ ಆಸನ, ವಿಶಾಲವಾದಂಥ ಪರದೆ, ಹೀಗೆ ಅತ್ಯದ್ಭುತವಾದಂಥ ಚಿತ್ರಮಂದಿರಗಳು ಕೇರಳದಲ್ಲಿವೆ. ಇಂತಹ ಕೇರಳದಲ್ಲಿ, ಅದರಲ್ಲೂ ತ್ರಿಶೂರಿನಲ್ಲಿ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. 3ನೇ ವಾರಕ್ಕೆ ಕಾಲಿಟ್ಟಿದೆ. ಕಾಂತಾರ ಸಿನಿಮಾ ನಿನ್ನೆ ಎಲ್ಲ ಚಿತ್ರಮಂದಿರಗಳಲ್ಲೂ ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿತ್ತು. ಇವತ್ತು ಬಹುತೇಕ ಫುಲ್ಲು, ಒಂದು 60-70% ಎಲ್ಲ ಚಿತ್ರಮಂದಿರಗಳು ಭರ್ತಿಯಾಗಿವೆ. ಅಂದರೆ 70% ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಈ ಪೈಕಿ ರಾಗಂ ಚಿತ್ರಮಂದಿರ, ಈ ಚಿತ್ರಮಂದಿರದಲ್ಲಿ ದಿನ 2 ಆಟ, 12-15 ಹಾಗೆ ಸಂಜೆ 6:30. ಈ ಪೈಕಿ 12-15 ಪ್ರದರ್ಶನ ಆಲ್ಮೋಸ್ಟ್ ಫುಲ್ಲು, ಹೌಸ್ಫುಲ್ ಆಗಿರಲಿಲ್ಲ, ಆಲ್ಮೋಸ್ಟ್ ಫುಲ್ ಆಗಿತ್ತು. ಆದರೆ 6:30 ಪ್ರದರ್ಶನ ಏನಿದೆ ಇದು ನಿನ್ನೆ ಹೌಸ್ಫುಲ್. ಇದನ್ನು ಸ್ವತಃ ಚಿತ್ರಮಂದಿರದವರೇ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದರು. ಇದು ಕೇವಲ ರಾಗಂ ಚಿತ್ರಮಂದಿರ ಒಂದರ ಕತೆ ಅಲ್ಲ, ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಎಲ್ಲ ಚಿತ್ರಮಂದಿರಗಳ ಕತೆ ಇದೆ. ಬಿ ಸಿನಿಮಾಸು, ಶ್ಯಾಡೋ, VB, ಕೈರಾಲಿ, ಅಶೋಕ, ಹೀಗೆ ಪ್ರತಿಯೊಂದು ಚಿತ್ರಮಂದಿರಗಳ ಕತೆ ಇಷ್ಟೇ. ನಿನ್ನೆ ಎಲ್ಲ ಪ್ರದರ್ಶನಗಳು ಕೂಡ ಆಲ್ಮೋಸ್ಟ್ ಫುಲ್, ಬಹುತೇಕ ಹೌಸ್ಫುಲ್. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.